ಲಿಂಬಾವಳಿ ಕ್ಷೇತ್ರದ ಕನ್ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಹೈಟೆಕ್ ಭಿಕ್ಷುಕರದ್ದೇ ಕಾರವಾರು. ಸಾಲು ಸಾಲು ಅಕ್ರಮಗಳ ಸರದಾರ ಈ ಪಂಚಾಯಿತಿ ಅಧ್ಯಕ್ಷರ ಪತಿಯಂತೆ. ಈ ಕನ್ಮಂಗಲ ಗ್ರಾಮ ಪಂಚಾಯಿತಿ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ಅಧಿಕಾರಿಗಳಿಂದ ಅಲ್ಲ ಅಂತ ಹೇಳೋ ಹಾಗಿಲ್ಲ. ಆದರೆ ಪ್ರಮುಖ ಕಾರಣಕರ್ತರು ಬಂದು ಈ ಕನ್ಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಪತಿ ರವಿಕುಮಾರ್ ಆ್ಯಂಡ್ ಟೀಮ್. ಇಲ್ಲಿನ ಅಧ್ಯಕ್ಷರ ಪತಿ ರವಿಕುಮಾರ್ ಅವರನ್ನ ನೀವು ಸಂಪರ್ಕದಲ್ಲಿದ್ದರೆ ಅವ್ರಿಗೆ ಕೊಡಬೇಕಾದ ಬಕ್ಷೀಸನ್ನು ಕೊಟ್ಟರೆ ಆ ವ್ಯಕ್ತಿನ ನೇರವಾಗಿ PDO ಆಗಲಿ ಸೆಕ್ರೆಟರಿ ಆಗಲಿ ಯಾರೂ ಬೇಕಾಗಿಲ್ಲ, ಆಜ್ಞೆ ಸೈನ್ ಹಾಕಿ ನಿಮಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಪಂಚಾಯಿತಿಯಲ್ಲಿ ಹೈಟೆಕ್ ಭಿಕ್ಷುಕರಿದ್ದಾರೆ. ಅಂದರೆ ಒಂದಿಷ್ಟು NGOಗಳನ್ನ ಮಾಡಿಕೊಂಡು ಅಫಿಷಿಯಲ್ ಆಗಿ ಭಿಕ್ಷೆ ಬೇಡುವಂತಹ ಭಿಕ್ಷುಕರಿದ್ದಾರೆ. ಆತನಿಗೆ ಕಾಟನ್ ಗೇಟ್ನಲ್ಲಿರುವಂತಹ ಮಹಾಚತುರ BJP ಮುಖಂಡರವರು ಕೂಡ ಬೆನ್ನೆಲುಬಾಗಿದ್ದಾರೆ. ಅವರಿಂದೇ ಶಾಸಕರಿರೋದು ಮಾಮೂಲು. ಬಟ್ ನಮಗೆ ತಿಳಿದು ಬಂದಂತೆ ಶಾಸಕರವರೆಗೆ ಇದು ಯಾವುದನ್ನು ಕೂಡ ಇಲ್ಲಿನ ಅಕ್ರಮಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ. ಇವರೇ ಎಲ್ಲ ಮುಚ್ಚಿ ಮುಗಿಸಿ ಸ್ವಾಹ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ನಮಗೆ ತಿಳಿದು ಬಂದಿದೆ. ಅದಕ್ಕೊಂದಿಷ್ಟು ಇವತ್ತಿನ ವಿಶೇಷ ವರದಿ ರಾಜ್ಯಾದ್ಯಂತ ಸುದ್ದಿಯಾದಂತಹ ಲಿಂಬಾವಳಿಯವರ ಕ್ಷೇತ್ರ ಮಹದೇವಪುರ ಕ್ಷೇತ್ರದಾಗಿದೆ. ITB ಕ್ಷೇತ್ರಗಳಿಂದ ತುಂಬಿ ತುಳುಕ್ತಾ ಇರುವಂತಹ ಅತಿ ಹೆಚ್ಚು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಕೊಡುವಂತಹ ಕ್ಷೇತ್ರ ಅಂತಲೂ ಹೇಳ್ತಾರೆ. ಬಟ್ ಅತಿ ಹೆಚ್ಚು ಟ್ಯಾಕ್ಸ್ ಕೊಡೋದಕ್ಕಿಂತ ಅತಿ ಹೆಚ್ಚು ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇರುವ ಕ್ಷೇತ್ರ ಅಂತ ನಾವು ನೇರವಾಗಿ ಹೇಳ್ಬೋದು. ಇದನ್ನು ನಾನು ಹೇಳೋದಕ್ಕಿಂತ ಜನರು ಕೂಡ ಸಾಕಷ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಗ್ರಾಮಾಂತರ ಹಾಗೂ BBMP ವ್ಯಾಪ್ತಿಯನ್ನು ಒಳಗೊಂಡಿರುವಂತಹ ಮಹತ್ವವಾದಂಥ ಕ್ಷೇತ್ರ ಮಹದೇವಪುರ ಕ್ಷೇತ್ರವಾಗಿದೆ. BBMP ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿಂದ ಹಾಗೂ ಸ್ಥಳೀಯ ಕೆಲ ಪ್ರಮುಖ ಮುಖಂಡಗಳಿಂದ ತುಂಬ ತುಳುಕ್ತಾ ಇದೆ. ಗ್ರಾಮಾಂತರ ಭಾಗದಲ್ಲೂ ಕೂಡ ಅದಕ್ಕಿಂತ ಮಿಗಿಲಾಗಿದೆ. ಅದಕ್ಕೆ ಒಂದು ಉದಾಹರಣೆ ಅಂದರೆ ಕನ್ಮಂಗಲ ಗ್ರಾಮ ಪಂಚಾಯಿತಿ ಕ್ಷೇತ್ರ. ಈ ಕನ್ಮಂಗಲ ಗ್ರಾಮ ಪಂಚಾಯಿತಿ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ಅಧಿಕಾರಿಗಳಿಂದ ಅಲ್ಲ ಅಂತ ಹೇಳೋ ಹಾಗಿಲ್ಲ. ಆದರೆ ಪ್ರಮುಖ ಕಾರಣಕರ್ತರು ಬಂದು ಈ ಕನ್ಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಪತಿ ರವಿಕುಮಾರ್ ಆ್ಯಂಡ್ ಟೀಮ್. ಪಂಚಾಯಿತಿಯಲ್ಲಿ ಹೈಟೆಕ್ ಭಿಕ್ಷುಕರಿದ್ದಾರೆ. ಅಂದರೆ ಒಂದಿಷ್ಟು NGOಗಳನ್ನ ಮಾಡಿಕೊಂಡು ಅಫಿಷಿಯಲ್ ಆಗಿ ಭಿಕ್ಷೆ ಬೇಡುವಂತಹ ಭಿಕ್ಷುಕರಿದ್ದಾರೆ. ಅಂಥ ಭಿಕ್ಷುಕರ ಮಾಹಿತಿಯನ್ನು ಕೂಡ ಸದ್ಯದಲ್ಲಿ ತಮ್ಮ ಮುಂದಿಡ್ತೀನಿ. ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಕನ್ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಏನಪ್ಪ ಅಂದರೆ ಇಲ್ಲಿನ ಅಧ್ಯಕ್ಷರ ಪತಿ ರವಿಕುಮಾರ್ ಅವರನ್ನ ನೀವು ಸಂಪರ್ಕದಲ್ಲಿದ್ದರೆ ಅವ್ರಿಗೆ ಕೊಡಬೇಕಾದ ಬಕ್ಷೀಸನ್ನು ಕೊಟ್ಟರೆ ಆ ವ್ಯಕ್ತಿನ ನೇರವಾಗಿ PDO ಆಗಲಿ ಸೆಕ್ರೆಟರಿ ಆಗಲಿ ಯಾರೂ ಬೇಕಾಗಿಲ್ಲ, ಆಜ್ಞೆ ಸೈನ್ ಹಾಕಿ ನಿಮಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡುವಂಥದ್ದು. ಆತನಿಗೆ ಕಾಟನ್ ಗೇಟ್ನಲ್ಲಿರುವಂತಹ ಮಹಾಚತುರ BJP ಮುಖಂಡರೊಬ್ಬರು ಕೂಡ ಬೆನ್ನೆಲುಬಾಗಿದ್ದಾರೆ. ಅವರಿಂದೇ ಶಾಸಕರಿರೋದು ಮಾಮೂಲು. ಬಟ್ ನಮಗೆ ತಿಳಿದು ಬಂದಂತೆ ಶಾಸಕರವರೆಗೆ ಇದು ಯಾವುದನ್ನು ಕೂಡ ಇಲ್ಲಿನ ಅಕ್ರಮಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ. ಇವರೇ ಎಲ್ಲ ಮುಚ್ಚಿ ಮುಗಿಸಿ ಸ್ವಾಹ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ನಮಗೆ ತಿಳಿದು ಬಂದಿದೆ. ಅದಕ್ಕೊಂದಿಷ್ಟು ಉದಾಹರಣೆಗಳು ಕೂಡ ಇದ್ದಾವೆ. ಇಲ್ಲಿಗಲ್ ಶಾಲೆಗಳಿಗೆ ಪರ್ಮಿಷನ್ ಕೊಡುವಂಥ ಕೆಲಸವನ್ನು ಈ ಭ್ರಷ್ಟ ಪಂಚಾಯಿತಿಯ ಅಧ್ಯಕ್ಷರ ಗಂಡ ಅಂದರೆ ರವಿಕುಮಾರ್ ಮಾಡ್ತಾ ಇದ್ದಾರೆ. ಇದಕ್ಕೊಂದಿಷ್ಟು ಆಧಾರಗಳಿದೆ. ಜೊತೆಗೆ ಹೇಳಿದ್ನಲ್ಲ, ಒಂದಿಷ್ಟು NGOಗಳ ಮೂಲಕ ಹೈಟೆಕ್ ಭಿಕ್ಷುಕ, ಆ ವ್ಯಕ್ತಿ ಕೂಡ ಅಷ್ಟೇ ಅಕ್ರಮಗಳ ಸರದಾರ ಅಂತ ಹೇಳ್ಬೋದು. ಇಂಗ್ಲೀಷಲ್ಲಿ ಟಸ್ ಪುಸ್ ಅಂತ ಬಿಟ್ಕೊಂಡು ಕನ್ಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಮೂಲ ನಿವಾಸಿಗಳನ್ನ ಕಡೆಗಣಿಸಿ ಅಪಾರ್ಟ್ಮೆಂಟ್ಲಿರುವಂಥವ್ರನ್ನ ವಿಲ್ಲಾಗಳಲ್ಲಿರುವಂಥವ್ರನ್ನ ಮೆಚ್ಚಿಸ್ಕೊಂಡು ಅವ್ರ ಜೊತೆಗೆ ಟಸ್ ಪುಸ್ ಅಂತ ಇಂಗ್ಲೀಷ್ ಮಾತಾಡಿಕೊಂಡು ಅವ್ರನ್ನ ಓಲೈಕೆ ಮಾಡಿಕೊಂಡು ರಾಜಕಾರಣ ಮಾಡೋಕ್ಕೆ ಬಂದಂತಹ ಒಬ್ಬ ಹೈಟೆಕ್ ಭಿಕ್ಷುಕ ಈ ಕನ್ಮಂಗಲ ಗ್ರಾಮ ಪಂಚಾಯತಿ ಇರುವುದು ಬಹಳ ವಿಶೇಷ. ಆತನಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ರವಿಕುಮಾರ್. ಕನ್ಮಂಗಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆಯ ಪತಿ ರವಿಕುಮಾರ್.
ಒಂದಲ್ಲ ಎರಡಲ್ಲ 16 ಅಕ್ರಮಗಳು. ಹಾಗಾಗಿ ಇವತ್ತು ಪಂಚಾಯಿತಿ ಅವಿಶ್ವಾಸವನ್ನು ಮಂಡಿಸುವಂಥ ಘಟ್ಟಕ್ಕೆ ಬಂದು ನಿಂತಿದೆ. ಯಾಕಂದರೆ ಅಲ್ಲಿನ ಅಕ್ರಮಗಳು ಅತಿಯಾಗಿ ಒಂದಿಷ್ಟು ಸದಸ್ಯರು ಬಂಡೆತ್ತಿದ್ದಾರೆ. ತಪ್ಪಲ್ಲ, ಅದು ಡೆಮಾಕ್ರಸಿಯಲ್ಲಿ ಕೆಲವು ತಪ್ಪನ್ನು ವಿರೋಧಿಸುವಂತಹ ಹಕ್ಕು ಪ್ರತಿಯೊಬ್ಬರಿಗಿದೆ. ಅದು ಜನಪ್ರತಿನಿಧಿಗಳಾದಂತಹ ಕೆಲವು ಸದಸ್ಯರು ಅಧ್ಯಕ್ಷರನ್ನು ವಿರೋಧಿಸಿ ಬಂಡೆದ್ದಿದ್ದಾರೆ. ಈತನನ್ನು ಅಂದರೆ ರವಿಕುಮಾರ್ ಅವರ ಪತ್ನಿ ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕು ಅನ್ನುವಂಥದ್ದು ಒಕ್ಕೋಲಿನ ಒತ್ತಾಸೆಯಾಗಿದೆ. ರವಿಕುಮಾರ್ ಅವರ ಪತ್ನಿ ನಾಮಕಾವಸ್ಥೆ ಮಾತ್ರ ಅಧ್ಯಕ್ಷರು, ಎಲ್ಲ ಕಾರೋಬಾರ ಮಾಡ್ತಾ ಇರೋದು ರವಿಕುಮಾರ್ ಅವರು, ಜೊತೆಗೆ ಹೈಟೆಕ್ ಭಿಕ್ಷುಕ. ಆತನ ಬಗ್ಗೆ ಸಪ್ರೇಟಾಗಿ ಎಪಿಸೋಡ್ ಮಾಡಬೇಕಾಗತ್ತೆ. ಈ ಹಿಂದೆ ಕೂಡ ನಾವು 10-15 ವರ್ಷ ಹಿಂದೆ ಕೂಡ ಸೀಗೇಳಿ ಪಂಚಾಯತಿಗೆ ಸೇರ್ಪಡೆಗೊಂಡಿದ್ದಂಥ ಈ ಕನ್ನಮಂಗಲದಲ್ಲಿ ರೈತರ ಸಂತೆ, ಕನ್ನಮಂಗಲ ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಟಾಸ್ಕ್ ಫೋರ್ಸ್ ಅದು ಇದು ಅಂಥೇಳಿ ಸಾಫ್ಟ್ವೇರ್ ಕಂಪ್ನಿಗಳನ್ನ ಆ್ಯಡ್ ಮಾಡಿಕೊಂಡು, ಅಪಾರ್ಟ್ಮೆಂಟವ್ರನ್ನ ಆ್ಯಡ್ ಮಾಡಿಕೊಂಡು, ಅವರಿಂದ ಒಂದಿಷ್ಟು ಕಲೆಕ್ಟ್ ಮಾಡಿಕೊಂಡು, ಪಂಚಾಯತಿಯಿಂದ ಕಲೆಕ್ಟ್ ಮಾಡಿಕೊಂಡು, ತಾನು ಎನ್ ಜಿ ಒಗೆ ಏನೇನು ಹಾಕಬೇಕೋ ಎಲ್ಲ ಹಾಕ್ಕೊಂಡು ಬಳಸ್ಕೊಂಡು ಸ್ವಹ ಮಾಡಿದಂಥ ವ್ಯಕ್ತಿ. ಆತನ ಪಟ್ಟಿ ಬಹಳ ದೊಡ್ಡದಿದೆ. ಅದಕ್ಕಿಂತ ಹೆಚ್ಚಾಗಿ ಆತನು ಸದ್ಯದಲ್ಲೇ ದೊಡ್ಡ ಒಂದು ಆಘಾತಕಾರಿ ಅಂತ ಸುದ್ದಿಗೆ ಕಾರಣರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅದನ್ನು ಕೂಡ ಸಾಕ್ಷಿ ಸಮೇತ ತಮ್ಮ ಮುಂದೆ ಸದ್ಯದಲ್ಲಿ ಇಡ್ತೀನಿ. ಸದ್ಯಕ್ಕೆ ಈ ಕನ್ನಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಗಳನ್ನ ಕಡೆಗಣಿಸಿ ಪತ್ನಿ ಹೆಸರಲ್ಲಿ ಕಾರಬಾರ ಮಾಡುತ್ತಿರುವಂಥ ರವಿಕುಮಾರ್ಗೆ ಕೆಲ ಸದಸ್ಯರು ಧಿಕ್ಕಾರ ಕೂಗ್ತಾ ಇದ್ದಾರೆ. ಆತನ ರವಿಕುಮಾರರ ಪತ್ನಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕಂತೇಳಿ ಒಕ್ಕೂರಿನಿಂದ ಪ್ರತಿಭಟಿಸುವಂಥ ಹಂತಕ್ಕೆ ತಲುಪಿದ್ದಾರೆ. ಅವೆಲ್ಲವನ್ನು ನೋಡಿದಾಗ ಅಕ್ರಮಗಳ ಸಾಲನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಅಕ್ರಮಗಳಾಗಿದೆ. ಅದರಲ್ಲಿ ಅಕ್ರಮವಾಗಿ ಶಾಲೆಗಳು ನಡೆಸೋದಕ್ಕೆ ಸಪೋರ್ಟ್ ಮಾಡ್ತಾರೆ ರವಿಕುಮಾರ್ ಅವರು. ಕೆರೆಗಳಿಗೆ ಅನಧಿಕೃತವಾಗಿ ಬಿಲ್ಗಳು ಮಾಡ್ಕೊಳ್ಳೋಂಥದ್ದು, ಕಸದಲ್ಲಿ ಬಿಲ್ಗಳು ಮಾಡ್ಕೊಳ್ಳುವಂಥದ್ದು, ಖಾತೆಗಳ ಬದಲಾವಣೆಗಳಲ್ಲಿ ಅನಧಿಕೃತವಾಗಿ ಕೈಯಾಡಿಸುವಂಥದ್ದು ಒಂದಲ್ಲ ಎರಡಲ್ಲ. ಆದರೆ ಪಂಚಾಯಿತಿ ಮಾತ್ರ ನೋಡಿ ಹೋಳಿಗೂಡಾಗಿದೆ. ಇಲ್ಲಿ ನಿಜವಾಗಲೂ ಗಮನಿಸಿದ್ರೆ BBMP ವ್ಯಾಪ್ತಿಯಲ್ಲಿ ಬರುವಂತಹ ಟ್ಯಾಕ್ಸು ಇಲ್ಲೂ ಬರುವಂಥ ಮಟ್ಟಿಗಿದೆ. ಕೆಲವು ಏರಿಯಾದಲ್ಲಿ ನೋಡಿದ್ರೆ ಕನ್ನಮಂಗಲದಲ್ಲಿ ಇದು BBMP ಲಿಮಿಟ್ ಅನ್ನುವಂಥಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ. ಆದರೆ ಪಂಚಾಯಿತಿ ಮಾತ್ರ ಹೋಳಿಗೂಡ ಅಂತದೆ. ಹೋಳಿಗೂಡಾಗಿದೆ, ಪುಟ್ಟದಾಗಿದೆ. ಆದರೆ ಅಧ್ಯಕ್ಷರ ಮನೆ ಭಾಳ ದೊಡ್ಡದಾಗಿದೆ. ಹೇಗಾಯಿತು? ಮೊದಲು ಹೇಗಿದ್ದರು? ಅವೆಲ್ಲವೂ ಹಂತ ಹಂತವಾಗಿ ತಮ್ಮ ಮುಂದೆ ಇಡ್ತೀನಿ. ಸದ್ಯಕ್ಕೆ ಹೇಳೋದಿಷ್ಟೇ, ಸದ್ಯದಲ್ಲೇ ಅಧ್ಯಕ್ಷ ಸ್ಥಾನದಿಂದ ರವಿಕುಮಾರ್ ಅವರ ಪತ್ನಿ ಕೆಳಗೆ ಇಳಿತಾರೆ ಅನ್ನುವಂಥ ಸೂಚನೆ ನಮಗೆ ಬಂದಿದೆ. ಅದಕ್ಕೆ ಮೂಲ ಕಾರಣ ಕೂಡ ಹೈಟೆಕ್ ಭಿಕ್ಷುಕ ಎನ್ನುವುದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಏನೋ ಮಾಡೋಕ್ಕೋಗಿ ಏನೋ ಎಡವಟ್ ಮಾಡಿಕೊಟ್ರಂತಲ್ಲ, ಹಾಗಾಗಿದೆ. ಅದರಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿವೆ. ಅವೆಲ್ಲವನ್ನು ತಮ್ಮ ಮುಂದೆ ಸದ್ಯದಲ್ಲಿ ಇಡ್ತೀನಿ. ಮತ್ತೊಂದು ಇಲ್ಲಿನ ಅಕ್ರಮದ ವಿಶೇಷ ಅಂದರೆ, ಇಲ್ಲಿನ ಪಂಚಾಯಿತಿಯ ಅಧಿಕಾರಿಗಳಿಗೆ ಸಮರ್ಪಕವಾಗಿ ಕೆಲಸ ಮಾಡಲು ಈ ಪಂಚಾಯಿತಿ ಅಧ್ಯಕ್ಷೆಯ ಪತಿ ರವಿಕುಮಾರ್ ಆ್ಯಂಡ್ ಟೀಮ್ ಬಿಡಲ್ಲ. ಅವರೇನು ನ್ಯಾಯ ಕೆಲಸ ಮಾಡೋಕ್ಕೆ ಹೋದರೆ ಅವರಿಗೆ ಸಸ್ಪೆಂಡ್ ಎನ್ನುವಂತಹ ಪಟ್ಟವನ್ನು ಕೊಡ್ತಾರೆ. ಅವ್ರು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಪಂಚಾಯಿತಿಯಲ್ಲಿ ಕೆಲಸ ಮಾಡೋದು ಬಿಡ್ತಾರೆ, ಇಲ್ಲ ಅಂದರೆ ಬಿಡೋದಿಲ್ಲ. ಈ ಕನ್ನಮಂಗಲ ಪಂಚಾಯಿತಿಗೆ ವ್ಯಾಪ್ತಿ ಬರುವಂಥ ಮುಳ್ಳು ಕೆರೆ, ಈ ಕೆರೆ ಅಭಿವೃದ್ಧಿ ಕೂಡ ಆಗಿದೆ. ಅದು ಯಾವ ಮಟ್ಟದಲ್ಲಿ ಆಗಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡಿ. ಭಾಳ ಬಿದ್ದೋಗಿದೆ. ಇಲ್ಲಿನ ಶೌಚಾಲಯ ಬಟ್ ಬಿಲ್ ಆಗಿದೆ, ಬಿಲ್ ಮಾಡ್ಕೊಂಡಿದ್ದಾರೆ. ಒಳ್ಳೆಯ ಶೌಚಾಲಯ ಕಟ್ಟಿದ್ದೀವಿ, ಇಷ್ಟು ಲಕ್ಷ ಆಗಿದೆ, ಇಷ್ಟು ಲಕ್ಷ ಆಗಿದೆ ಮಾಡಿಕೊಂಡಿದ್ದಾರೆ. ಪಾರ್ಕನ್ನು ಪದೇ ಪದೇ ಬೇರೆ ಮಾಡಿದ್ದಾರೆ, ಅದಕ್ಕೊಂದಿಷ್ಟು ಲಕ್ಷ NGOಗಳ ಕಡೆಯಿಂದ ವಸೂಲಿ ಮಾಡಿದ್ದಾರೆ. ಪಂಚಾಯತಿ ಕಡೆಯಿಂದ ಬಿಲ್ ಮಾಡ್ಕೊಂಡಿದ್ದಾರೆ. ಇವೆಲ್ಲವನ್ನು ಮಾಡ್ಕೊಂಡಿದ್ದಲ್ಲದೆ ಕೆರೆ ಗಬ್ಬು ನಾರ್ತಾ ಇದೆ. ಹೈಟೆಕ್ ಭಿಕ್ಷುಕನ ಅವತಾರದಿಂದ ಅಪಾರ್ಟ್ಮೆಂಟ್ಗಳಿಂದ ಬರುವಂಥ ಕೊಳಕು ತ್ಯಾಜ್ಯ ಅಂದರೆ
ಸುವೇಜ್ ವಾಟರ್ ಏನಿದೆಯೋ ಪ್ಯೂರಿಫೈ ಮಾಡಿದೆ ನೇರವಾಗಿ ಕೆರೆಗೆ ಪೈಪ್ ಮೂಲಕ ಬಿಟ್ಟಿರುವಂಥದ್ದು. ಅದನ್ನು ತೋರಿಸ್ತೀವಿ, ಗಮನಿಸಿ ನೋಡಿ. ಸದ್ದಿಲ್ಲದೆ ಬಂದು ಕನ್ನಮಂಗಲ ಕೆರೆಗೆ ಅಪಾರ್ಟ್ಮೆಂಟ್ಗಳಿಂದ ಕೊಳಕು ತ್ಯಾಜ್ಯ ಸುವೇಜ್ ವಾಟರ್ ಏನಂತೀವಿ ಎಲ್ಲ ಬಂದು ಸೇರ್ತಾ ಇದೆ. ಅದನ್ನು ನೇರವಾಗಿ ಶುದ್ಧೀಕರಣ ಮಾಡದೆ ಬಿಡ್ತಾ ಇದ್ದಾರೆ. ನಿಜ ಹೇಳಬೇಕಂದ್ರೆ STP ಅಂತ ಮಾಡಬೇಕು. ಅಪಾರ್ಟ್ಮೆಂಟ್ಗಳಲ್ಲಿ ಎಷ್ಟು ಶುದ್ಧೀಕರಣ ಘಟಕ ಮಾಡಿ ಶುದ್ಧೀಕರಿಸಿ ಅದನ್ನಲ್ಲೇ ಪಾರ್ಕ್ಗಳಿಗೆ ಬಿಟ್ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಸರ್ಕಾರದ ಒಂದು ನಿಯಮ. ಅದನ್ನು ಯಾವುದನ್ನು ಪಾಲಿಸೋದಿಲ್ಲ ಇವರು. ಹೈಟೆಕ್ ಭಿಕ್ಷುಕ ಮತ್ತು ಅಧ್ಯಕ್ಷೆಯ ಪತಿ ರವಿಕುಮಾರ್ ಅಪಾರ್ಟ್ಮೆಂಟ್ ನಿವಾಸಿಗಳಿಂದ, ಅಪಾರ್ಟ್ಮೆಂಟು ಓನರ್ಗಳ ಕಡೆಯಿಂದ ಬಕ್ಷೀಸನ್ನು ಪಡೆದುಕೊಂಡು ಕೆರೆಗಳಿಗೆ ಕೊಳಕನ್ನು ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನೇರವಾಗಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕಣ್ಣಿಗೆ ಕಾಣುತ್ತೆ, ಗಮನಿಸಿ ನೀವು. ದುರ್ವಾಸನೆ 5 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ದುರ್ವಾಸನೆ ಇದೆ. ಇನ್ನು ಮತ್ತೊಂದು ಲಾಲ್ಬಾಗ್ ಅಂತ ಸಸ್ಯ ತೋಟ ಇದೆ, ಒಳ್ಳೆ ಪಾರ್ಕ್ ಇದೆ, ಒಳ್ಳೆ ವಾಯುವಿಹಾರಕ್ಕೆ. ಅಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಗುಂಡಿಗಳನ್ನು ತೋಡಿದ್ದಾರೆ. ಅಲ್ಲೂ ಅಷ್ಟೇ ಫಿಲ್ಟರ್ ಮಾಡದೆ STP ನೀರನ್ನು ಬಿಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಗಳಿಂದ. ಅಲ್ಲೂ ಹೈಟೆಕ್ ಭಿಕ್ಷುಕಂದೇ ಕಾರಬಾರು. ಅವರುಗಳ ಕಡೆಯಿಂದ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಪಡ್ಕೊಂಡು ಆ ಗುಂಡಿಗಳಿಗೆ ನೀರು ಬಿಟ್ಟು ಅದನ್ನು ಅಲ್ಲಿನ ಗಾರ್ಡನ್ ಬಿಡುವಂಥದ್ದು. ಅಲ್ಲೂ ಅಷ್ಟೇ ಹೋಗಿದ್ವಿ, 5 ನಿಮಿಷ ಅಲ್ಲ, 1 ನಿಮಿಷ ನಿಲ್ಲಕ್ಕಾಗಿಲ್ಲ. ಹೊಟ್ಟೆಯಲ್ಲಿದ್ದೆಲ್ಲ ಆಚೆ ಬರುವಂಥ ಕೆಟ್ಟ ವಾಸನೆ. ಈ ಥರ ಪರಿಸರವನ್ನು ಹಾಳು ಮಾಡಿಕೊಂಡು ತಮ್ಮ ಮನಸ್ಸಿಗೆ ಬಂದ ಒಳ್ಳೆ ಹೊಡಿತಾ ಇರುವಂಥ ಅಧ್ಯಕ್ಷೆಯ ಪತಿ ರವಿಕುಮಾರ್ ಆ್ಯಂಡ್ ಟೀಮ್ ಏನಿದೆಯೋ ಇವರ ವಿರುದ್ಧ ಬಂಡೆದ್ದಿದ್ದಾರೆ ಸದಸ್ಯರು, ಸ್ಥಳೀಯರು, ಜೊತೆಗೆ ನಾವು ಕೂಡ. ಇಂಥ ಭ್ರಷ್ಟ ಅಧ್ಯಕ್ಷೆ, ಅವರ ಪತಿ, ಹೈಟೆಕ್ ಭಿಕ್ಷುಕ, ಇವರ ಮುಖವಾಡವನ್ನು ಸದ್ಯದಲ್ಲೇ ಕಳಿಸಿರ್ತೀವಿ. ಅದಂತೂ ಸತ್ಯ. ಒಂದಲ್ಲ ಎರಡಲ್ಲ, 10 ಅಲ್ಲ, ಅನೇಕ ಅಕ್ರಮಗಳಿದೆ. ನಿಜ ಹೇಳಬೇಕಾದ್ರೆ ಲೋಕಾಯುಕ್ತ ರೈಡ್ ಆದರೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ. ಇದಂತೂ ಸತ್ಯ. ಮನಸ್ಸಿಗೆ ಬಂದಂತೆ ಖಾತೆಗಳು ಮಾಡಿಸ್ಕೊಳ್ಳುವಂಥದ್ದು, ಎಕ್ಸ್ಟ್ರಾ ಸರ್ಕಾರಿ ಜಾಗಗಳನ್ನು ಸೇರಿಸ್ಕೊಳ್ಳುವಂಥದ್ದು, ಅನಧಿಕೃತವಾಗಿ ಬಾಡಿಗೆ ಕೊಡುವಂಥದ್ದು ಬೇಕಾದಷ್ಟು ನಡೀತಾ ಇದೆ. ಸರ್ಕಾರಕ್ಕೆ ಅಂದರೆ ಗ್ರಾಮ ಪಂಚಾಯಿತಿಗೆ ಸೇರಬೇಕಾದಂಥ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕೂಡ ಸೇರ್ತಾ ಇಲ್ಲ. ಅದರಲ್ಲೂ ಅನ್ಯಾಯ ಆಗಿದೆ. ಇವೆಲ್ಲವನ್ನು ಕೂಡ ಹಂತ ಹಂತವಾಗಿ ತಮ್ಮ ಮುಂದೆ ಇಡ್ತೀವಿ. ಇಂತಹ ಕೆಟ್ಟ ರಾಜಕಾರಣಿಗಳಿಗೆ ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮಟ್ಟದಲ್ಲಿರುವಂಥ ಇಂಥ ಕೆಟ್ಟ ಸದಸ್ಯರಿಗೆ ಕಾಯಮಾಗಿ ಮನೆ ಕೊಡುವಂತಹ ಪರಿಸ್ಥಿತಿ ತರಬೇಕು. ಅರ್ಹರಿಗೆ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡ್ಬೇಕು. ಅದಕ್ಕಾಗಿ ಈ ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಮತ್ತಷ್ಟು ಅಂದರೆ ಈಗ ಸದ್ಯಕ್ಕೆ ಬೀಟಿಗೆ ಅಷ್ಟೇ ಇದೆ, ಈಗಿಂತ ನಡೆದಿದೆ ಈಗ ಇದೆ ಅಂತ ಸಾಕ್ಷಿ ಸಮೇತ ತಮ್ಮ ಮುಂದೆ ಮತ್ತೆ ಸುದ್ದಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.